ಮೈಕ್ರೋಫೈನಾನ್ಸ್ ಕಿರುಕುಳ ತಡೆಗೆ ಸುಗ್ರೀವಾಜ್ಞೆಯ ಅಸ್ತ್ರ ಪ್ರಯೋಗಿಸುತ್ತೆ ರಾಜ್ಯ ಸರ್ಕಾರ ಅನ್ನುವಂಥದ್ರ ಬಗ್ಗೆ ನಿರೀಕ್ಷೆಗಳೇನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಂಪುಟ ಸಭೆಯಲ್ಲಿ ಅನುಮೋದನೆ ಕೂಡ ಸಿಕ್ಕಿದೆ. ಈಗ ಸುಗ್ರೀವಾಜ್ಞೆಗೆ ಸಂಪುಟ ಸಭೆಯ ಅನುಮೋದನೆ ಪಡೆಯಲಾಗಿದೆ. ಇನ್ನು ಮೈಕ್ರೋಫೈನಾನ್ಸ್ ಹಾವಳಿಗೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಈಗ ಪ್ಲಾನ್ ಮಾಡಿಕೊಂಡಿದೆ. ಸುಗ್ರೀವಾಜ್ಞೆ ಸಂಬಂಧ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ ಅನ್ನುವಂಥ ವಿಚಾರವನ್ನ ಮೊನ್ನೆನೇ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಈ ಕ್ಯಾಬಿನೆಟ್ನಲ್ಲಿ ನಾವು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿದ್ರು. ಅದರಂತೆ ಇವತ್ತು ಸುಗ್ರೀವಾಜ್ಞೆ ಜಾರಿಗೆ ಸಿಎಂ ನೇತೃತ್ವದ ಸಂಪುಟದಲ್ಲಿ ಒಪ್ಪಿಗೆ ಸಿಕ್ಕಿದೆ. ಸುಗ್ರೀವಾಜ್ಞೆಗೆ ರಾಜ್ಯಪಾಲರ ಬಳಿ ಈಗ ಅಂಕಿತ ಪಡೆಯೋದಕ್ಕೆ ನಿರ್ಧರಿಸಲಾಗಿದೆ. ಅಂದ್ರೆ ಕ್ಯಾಬಿನೆಟ್ನ ಒಂದು ಡಿಸಿಷನ್ ಅದಾದ ನಂತರ ರಾಜ್ಯಪಾಲರ ಬಳಿಗೆ ಹೋಗಬೇಕು. ಅದು ಸುಗ್ರೀವಾಜ್ಞೆಗೆ ರಾಜ್ಯಪಾಲರ ಅಂಕಿತ ಬಿದ್ದ ನಂತರ ಸುಗ್ರೀವಾಜ್ಞೆ ಮೂಲಕ ಒಂದು ಕಾನೂನನ್ನ ತರಲಾಗುತ್ತೆ. ಸುಗ್ರೀವಾಜ್ಞೆಗೆ ಸಂಪುಟ ಸಭೆಯ ಅನುಮೋದನೆ ಸಿಕ್ಕಿದೆ. ಕ್ಯಾಬಿನೆಟ್ನಲ್ಲಿ ನಡೆದಂತಹ ಒಂದು ಸಭೆಯಲ್ಲಿ ಚರ್ಚೆಯಲ್ಲಿ ಕಾನೂನು ಮತ್ತು ಗೃಹ ಇಲಾಖೆಯಿಂದ ಕರಡು ಸಿದ್ಧ ಆಗಿದೆ. ಒಂದು ಮಸೂದೆಯನ್ನು ಸಿದ್ಧಪಡಿಸಿದ್ದಾರೆ. ಸೊ ಅದನ್ನ ಸುಗ್ರೀವಾಜ್ಞೆಯ ಮೂಲಕ ಜಾರಿಗೆ ತರೋದಕ್ಕೆ ಈಗ ತೀರ್ಮಾನವನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಇಮಿಡಿಯೇಟ್ ಆಕ್ಷನ್ಸ್ ಆಗುತ್ತೆ. ಒಂದು ವೇಳೆ ಈಗ ಈ ಸುಗ್ರೀವಾಜ್ಞೆಗೆ ರಾಜ್ಯಪಾಲರ ಒಂದು ಅಂಕಿತ ಬಿದ್ದಂತಹ ಸಂದರ್ಭದಲ್ಲಿ ಈಗೇನು ಒಂದು ಮಸೂದೆ ರೆಡಿ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನು ಏನು ಮೈಕ್ರೋಫೈನಾನ್ಸ್ ಅವರು ಯಾವ ರೀತಿಯಾಗಿ ಸಾಲ ವಸೂಲಾತಿ ಮಾಡಬೇಕಾಗತ್ತೆ, ಸೊ ಹೇಗೆ ಅವರಿಗಿರುವಂತಹ ಒಂದಷ್ಟು ಕಟ್ಟಳೆಗಳು, ಹೋಗಿ ಏಕಾಏಕಿ ಮನೆಯನ್ನು ಜಪ್ತಿ ಮಾಡೋದಲ್ಲ, ಅಥವಾ ಹೋಗಿ ರಾತ್ರೋರಾತ್ರಿ ಅವರ ಮನೆಗೆ ಹೋಗಿ ಟಾರ್ಚರ್ ಕೊಡುವಂಥದ್ದಲ್ಲ, ಬೇಕಾಬಿಟ್ಟಿ ಬಾಯಿಗೆ ಬಂದಂಗೆ ಬಯ್ಯೋ ಹಾಗಲ್ಲ. ಸೊ ಇದೆಲ್ಲದ್ರ ಬಗ್ಗೆನೂ ಕೂಡ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋಂಥದ್ರ ಬಗ್ಗೆ ಡೂಸ್ ಆ್ಯಂಡ್ ಡೋಂಟ್ಸ್ ಬಗ್ಗೆ ಒಂದು ನೀಟ್ ಆದಂತಹ ಒಂದು ಕರಡು ಮಸೂದೆ ಸಿದ್ಧವಾಗಿದೆ. ಈಗಾಗಲೇ ಕಾನೂನು ಮತ್ತು ಗೃಹ ಇಲಾಖೆಯಿಂದ ಸಿದ್ಧಪಡಿಸಿರುವಂತಹ ಒಂದು ಕರಡು. ಸೊ ಅದನ್ನು ಜಾರಿಗೆ ತರಬೇಕು. ಸೊ ಅದಕ್ಕೆ ಆದಂತಹ ಕೆಲವೊಂದಷ್ಟು ಟೈಮ್ ಹಿಡಿಯುತ್ತೆ. ಯಾಕಂದ್ರೆ ಅದನ್ನ ಮತ್ತೆ ಅಸೆಂಬ್ಲಿಯಲ್ಲಿ ಇಟ್ಟು ಅದನ್ನು ಚರ್ಚೆ ಮಾಡಿ ಅದಾದ ನಂತರ ಮಸೂದೆ ಜಾರಿಗೆ ತರುವಂಥದ್ದು ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತರೋದಕ್ಕೆ ತೀರ್ಮಾನ ಮಾಡ್ಕೊಂಡಿದ್ದಾರೆ ಈಗ. ಸೊ ಇಂಥ ಘಟನೆಗಳನ್ನ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಅಮಾನವೀಯವಾಗಿ ಸಾಲ ವಸೂಲಿ ಮಾಡಲಾಗ್ತಾ ಇದೆ. ಸೊ ಹಾಗಾಗಿ ಇಂಥದ್ದನ್ನೆಲ್ಲ ನಾವು ಒಪ್ಪಲ್ಲ ಅಂತೇಳಿ ಕ್ಯಾಬಿನೆಟ್ ಬಳಿಕ ಸಚಿವ ಎಚ್ ಕೆ ಪಾಟೀಲ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಕೂಡ ಆತ್ಮಹತ್ಯಾ ಪ್ರಕರಣ ನಡೆದಿದೆ. ಹೀಗಾಗಿ ಕ್ಯಾಬಿನೆಟ್ನಲ್ಲಿ ಕೆಲ ಅಂಶಗಳ ಚರ್ಚೆ ಆಯಿತು. ನಾವು ಕೂಡ ಇದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ. ಸಂಜೆ 4 ಗಂಟೆಗೆ ಸಿಎಂ ಒಂದು ಸಭೆಯನ್ನು ಕರೆದಿದ್ದಾರೆ. ಹಿರಿಯ ಸಚಿವರ ಸಭೆ ಅದು. ಕ್ಯಾಬಿನೆಟ್ ಆದ ನಂತರ 4 ಗಂಟೆಗೆ ಮತ್ತೊಂದು ಮೀಟಿಂಗ್ ಇದೆ. ಸೊ ಆ ಮೀಟಿಂಗ್ನಲ್ಲಿ ನಾವು ಚರ್ಚೆ ಮಾಡ್ತೀವಿ. ಸೊ ಅಲ್ಲಿ ಆ ಸಭೆಯ ಕೆಲ ಅಂಶಗಳನ್ನು ಅಂತಿಮಗೊಳಿಸ್ತೀವಿ, ಫೈನಲೈಸ್ ಮಾಡ್ತೀವಿ ಅನ್ನುವಂಥದ್ದನ್ನು ಎಚ್ ಕೆ ಪಾಟೀಲ್ ಅವರು ಹೇಳಿದ್ದಾರೆ. ಸಿಎಂ ಸಭೆಯ ಬಳಿಕ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಕ್ಯಾಬಿನೆಟ್ನಲ್ಲಂತೂ ಅನುಮೋದನೆ ಸಿಕ್ಕಿದೆ ಈಗ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತರೋದು ಅಂತೇಳಿ. ಸೊ ಅದಾದ ನಂತರ ಇವತ್ತು ಸಂಜೆ 4 ಗಂಟೆಗೆ ಇರುವಂತಹ ಒಂದು ಸಭೆಯಲ್ಲಿ ಮತ್ತಷ್ಟು ವಿಚಾರಗಳ ಚರ್ಚೆ ಮಾಡಿ ಒಂದು ಫೈನಲೈಸ್ ಮಾಡ್ಕೋತೀವಿ. ಅದಾದ ನಂತರ ಸ್ವತಃ ಸಿಎಂ ಮಾಹಿತಿಯನ್ನು ಕೊಡ್ತಾರೆ ಅಂತೇಳಿ ಕ್ಯಾಬಿನೆಟ್ ಬಳಿಕ ಸಚಿವ ಎಚ್ ಕೆ ಪಾಟೀಲ್ ಹೇಳಿಕೆ ನೀಡಿದ್ದಾರೆ. ಕೆಲ ದಿವಸಗಳಿಂದ ಏನು ಕಿರುಸಾಲವನ್ನು ತೆಗೆದುಕೊಂಡಿರ್ತಕ್ಕಂಥ ರಾಜ್ಯದ ರೈತರು, ಕಾರ್ಮಿಕರು ಬೇರೆ ಬೇರೆ ಚಿಕ್ಕ ಅತಿ ಚಿಕ್ಕ ವ್ಯಾಪಾರಿಗಳು, ಬೀದಿ ಬದಿ ವ್ಯಾಪಾರಿಗಳು, ಈ ಎಲ್ಲ ಬಡವರ್ಗ ಏನು ಸಾಲ ತೆಗೆದುಕೊಳ್ತಿದ್ರು ಆ ಸಾಲ ವಸೂಲಿ ಪ್ರಕ್ರಿಯೆಯೊಳಗೆ ಒಂದು ಮಸೂದೆಯನ್ನು ತರ್ತೀವಿ. ಆ ಮಸೂದೆಯೊಳಗೆ ಇವೆಲ್ಲವನ್ನು ಅಡ್ರೆಸ್ ಮಾಡೋದು. ಈ ಮಸೂದೆ ಬಗ್ಗೆ ಕೆಲವು ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಕೆಲವು ತಾಂತ್ರಿಕ ಅಂಶಗಳಿಂದ ಚರ್ಚೆಯನ್ನು ಮುಂದುವರಿಸಿ 4 ಗಂಟೆಗೆ ಕೃಷ್ಣಾದಲ್ಲಿ ಹಿರಿಯ ಸಚಿವರ ಸಭೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಈ ವಿಷಯದಲ್ಲಿ ಅಂತಿಮಗೊಳಿಸೋದಕ್ಕೆ ಟು ಗಿವ್ ಫೈನ್ ಟ್ಯೂನಿಂಗ್ ಬಗ್ಗೆ ಹಾಗೂ ಕೆಲವು ಮಹತ್ವದ ವಿಚಾರಗಳ ಸಲಹೆಗಳು ಇರೋದರಿಂದ ಅವೆಲ್ಲವುಗಳನ್ನು ಪರಿಗಣಿಸಿ ಚರ್ಚಿಸಿ ಅಂತಿಮಗೊಳಿಸಬೇಕು ಅಂಥೇಳಿ 4 ಗಂಟೆಗೆ ಸಭೆ ಕರೆದಿದ್ದೇವೆ. 4 ಗಂಟೆ ಸಭೆ ನಂತರ ಏನು
ಈ ಮೈಕ್ರೋ ಫೈನಾನ್ಸ್ ವ್ಯವಸ್ಥೆಯೊಳಗೆ ಕೋರ್ಷನ್ ಆ್ಯಂಡ್ ಇನ್ಹ್ಯೂಮನ್ ರಿಕವರಿ ನಡೆದಿದೆ. ಅದರ ಬಗ್ಗೆ ನಾವು ಮಾಡ್ತಕ್ಕಂಥ ಮಸೂದೆಯ ಒಂದು ಸ್ಪಷ್ಟ ಚಿತ್ರ ತಮಗೆ ಬರ್ತದೆ. ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತರೋದಕ್ಕೆ ನಿರ್ಧಾರ ಮಾಡಿದೀವಿ ಅನ್ನುವಂಥದ್ದನ್ನು ಹೇಳಿದ್ರು. ಸಂಜೆ 4 ಗಂಟೆಗೆ ಸಿಎಂ ನೇತೃತ್ವದಲ್ಲಿ ಒಂದು ಸಭೆ ಕೂಡ ಇದೆ. ನಿರ್ಣಯ ಕೈಗೊಳ್ಳೋದಕ್ಕೆ ಸಿಎಂ ಪರಮಾಧಿಕಾರ ಇದೆ. ಸಿಎಂಗೆ ಪರಮಾಧಿಕಾರ ಸುಗ್ರೀವಾಜ್ಞೆ ಮೂಲಕ ಇದನ್ನು ಜಾರಿಗೆ ತರ್ತಾ ಇರುವಂಥದ್ದು. ಸೊ ಹಾಗಾಗಿ ಸಿಎಂ ಪರಮಾಧಿಕಾರವನ್ನು ಕ್ಯಾಬಿನೆಟ್ ಕೂಡ ಈಗಾಗಲೇ ಕೊಟ್ಟಿದೆ. ಇವತ್ತು ನಡೆದಂಥ ಒಂದು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆ ಆಗಿ ಕೆಲ ಅಂಶಗಳನ್ನು ಮಸೂದೆಯಲ್ಲಿ ಸೇರಿಸೋದಕ್ಕೂ ಕೂಡ ತೀರ್ಮಾನವನ್ನು ಮಾಡಿದ್ದಾರೆ. ಈಗಾಗಲೇ ಕರಡು ಪ್ರತಿ ಸಿದ್ಧವಾಗಿದೆ. ಅದರಲ್ಲಿ ಇನ್ನೊಂದಷ್ಟು ಅಡಿಷನ್ ಆಗಬೇಕಾಗಿದೆ. ಅದಕ್ಕಾಗಿ ಚರ್ಚೆ ಮಾಡೋ ಅವಶ್ಯಕತೆ ಇದೆ ಅನ್ನೋಂಥದ್ದನ್ನು ಎಚ್ ಕೆ ಪಾಟೀಲ್ ಅವರು ಕೂಡ ಹೇಳ್ತಾರೆ. ಹೀಗಾಗಿ ಸಿಎಂ ನೇತೃತ್ವದಲ್ಲಿ ಮತ್ತೊಂದು ಸುತ್ತಿನ ಸಭೆ ಇದೆ. ಈಗ ಸಂಜೆ 4 ಗಂಟೆಗೆ ಸಭೆ ಮಾಡಿ ಏನೇನು ಅದಕ್ಕೆ ಅಡಿಷನಲ್ ಆಗಿ ಸೇರಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಪ್ರಸನ್ನ ನೀಡ್ತಾರೆ. ಪ್ರಸನ್ನ, ಇವತ್ತು ಓವರ್ ಕ್ಯಾಬಿನೆಟ್ನಲ್ಲಿ ಈ ವಿಚಾರವಾಗಿ ಯಾವ ರೀತಿ ಚರ್ಚೆ ಆಯಿತು, ಜೊತೆಗೆ ಈಗ 4 ಗಂಟೆ ನಡೆಯುವಂಥ ಒಂದು ಸಭೆ ಮೇಲೆ ಏನು ನಿರೀಕ್ಷೆಗಳಿವೆ, ಏನೇನು ಎಕ್ಸ್ಪೆಕ್ಟೇಷನ್ಸ್ ಇದೆ ಪ್ರಸನ್ನ? ರೆಮನ್, ಮೈಕ್ರೋ ಫೈನಾನ್ಸ್ಗಳ ಹಾವಳಿಯನ್ನ ತಡೆಗಟ್ಟೋದಕ್ಕೆ ಇದೀಗ ಸರ್ಕಾರ ಒಂದು ಲಗಾಮನ್ನ ಹಾಕೋದಕ್ಕೆ ತೀರ್ಮಾನವನ್ನ ಕೈಗೊಂಡಿದೆ. ಇವತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಸುದೀರ್ಘವಾಗಿ ಈ ಕರಡು ಮಸೂದೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳನ್ನ ಸಚಿವರು ಮಾಡಿದ್ದಾರೆ. ಇದರ ಜೊತೆಗೆ ಇನ್ನೊಂದಷ್ಟು ಅಂಶಗಳನ್ನು ಕೂಡ ಸೇರಿಸೋದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಈ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಂಜೆ 4 ಗಂಟೆಗೆ ಮತ್ತೊಂದು ಸುತ್ತಿನ ಸಭೆ ಇರುತ್ತೆ. ಈ ಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ನ ಹಾವಳಿಗೆ ತಡೆಯೋದಕ್ಕೆ ಸಂಬಂಧಪಟ್ಟ ಹಾಗೆ ಮಸೂದೆಯಲ್ಲಿ ಇನ್ನಷ್ಟು ಅಂಶಗಳನ್ನ ತಾಂತ್ರಿಕವಾಗಿ ಏನೆಲ್ಲ ಸೇರಿಸಬಹುದು ಅನ್ನೋ ಬಗ್ಗೆಯೂ ಕೂಡ ಹಿರಿಯ ಸಚಿವರ ಜೊತೆ ಮತ್ತು ಗೃಹ ಇಲಾಖೆಯ ಸಚಿವರ ಜೊತೆಗೂ ಕೂಡ ಮುಖ್ಯಮಂತ್ರಿಗಳು ಚರ್ಚೆಯನ್ನ ನಡೆಸಲಿಕ್ಕಿದ್ದಾರೆ. ಈಗಾಗಲೇ ಕ್ಯಾಬಿನೆಟ್ ಈ ಒಂದು ಸುಗ್ರೀವಾಜ್ಞೆಯನ್ನ ಜಾರಿ ಮಾಡೋದಕ್ಕೆ ಒಂದು ಅನುಮೋದನೆಯನ್ನು ಕೊಟ್ಟು ಅದನ್ನ ಮುಖ್ಯಮಂತ್ರಿಗಳಿಗೆ ಸಂಪೂರ್ಣವಾದಂತಹ ಪರಮಾಧಿಕಾರವನ್ನ ನೀಡಿದೆ. ಮುಖ್ಯಮಂತ್ರಿಗಳು ಈ ಒಂದು ಕರಡು ಮಸೂದೆಯಲ್ಲಿ ಮತ್ತೆ ಯಾವ ಅಂಶಗಳನ್ನ ಸೇರಿಸಬಹುದು ಅನ್ನೋದನ್ನ ತಜ್ಞರ ಜೊತೆಗೆ ಚರ್ಚೆಯನ್ನ ನಡೆಸಿದ ಬಳಿಕ ಒಂದು ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಳೋದಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಈಗಾಗಲೇ ಸ್ಪಷ್ಟಪಡಿಸಿರೋ ಹಾಗೆ ಈಗ ಇರುವಂತಹ ಕೆಲವೊಂದಿಷ್ಟು ನಿಯಮಗಳಲ್ಲಿ ಎಲ್ಲವೂ ಕೂಡ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರೋದಿಲ್ಲ ಮತ್ತು ಪೊಲೀಸರಿಗೂ ಕೂಡ ಪ್ರಕರಣವನ್ನ ದಾಖಲಿಸುವ ಹಂತದಲ್ಲಿ ಸಾಕಷ್ಟು ಕಾನೂನಾತ್ಮಕ ಅಡೆತಡೆಗಳಿದಾವೆ. ಅದನ್ನ ನಿವಾರಿಸಿ ಪೊಲೀಸರು ಸುಮೋಟೋ ಕೇಸನ್ನ ದಾಖಲಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡುವಂತದ್ದು ಮತ್ತು ಪ್ರತ್ಯೇಕವಾದಂತಹ ಮೈಕ್ರೋ ಫೈನಾನ್ಸ್ ನ ಹಾವಳಿಯನ್ನ ತಡೆಗಟ್ಟುವುದಕ್ಕೆ ಮತ್ತು ಈ ಬಡ್ಡಿ ಚಕ್ರಬಡ್ಡಿಗಳ ಹಾವಳಿಯನ್ನ ತಡೆಯೋದಕ್ಕಾಗಿಯೇ ಪ್ರತ್ಯೇಕವಾದಂತಹ ಪೊಲೀಸರ ವಿಂಗ್ ಅನ್ನ ಕೂಡ ವಿಭಾಗವನ್ನ ತೆರೆಯೋದಕ್ಕೂ ಕೂಡ ಒಂದಷ್ಟು ಚರ್ಚೆಗಳಿದಾವೆ ಮತ್ತು ಕಾನೂನಾತ್ಮಕವಾಗಿ ಅಡೆತಡೆಗಳು ಬರಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಮತ್ತು RBI ನ ಗೈಡ್ಲೈನ್ಸ್ ಗಳನ್ನ ಆಧರಿಸಿಕೊಂಡು ಕೆಲವೊಂದಿಷ್ಟು ನಿರ್ದಿಷ್ಟ ಪ್ರಕರಣಗಳನ್ನ ಮುಂದಿಟ್ಟುಕೊಂಡು ಮಸೂದೆಯಲ್ಲಿ ಮತ್ತಷ್ಟು ಅಂಶಗಳನ್ನ ಸೇರಿಸೋದಕ್ಕೆ ಸಚಿವರು ಸಲಹೆಗಳನ್ನ ನೀಡಿದ್ದಾರೆ ಮತ್ತು ರಾಜ್ಯದಲ್ಲಿ ಕಳೆದ ಹಲವಾರು ದಿನಗಳಿಂದ ನಡೀತಾ ಇರುವಂತಹ ಪ್ರಕರಣಗಳ FIR ಗಳನ್ನ ಆಧರಿಸಿಯೂ ಕೂಡ ಈ ಒಂದು ಮಸೂದೆಯಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ಸೇರಿಸಬೇಕು ಅನ್ನುವಂತಹ ಅಭಿಪ್ರಾಯ ಸಚಿವರ ವಲಯದಲ್ಲಿ ವ್ಯಕ್ತವಾಗಿದೆ. ಇದೆಲ್ಲವನ್ನ ಮುಂದಿಟ್ಟುಕೊಂಡು ಮತ್ತು ಬಡ್ಡಿ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ RBI ನ ಗೈಡ್ಲೈನ್ಸ್ಗೆ ಅದರ ಪ್ರಕಾರ ಯಾವ ರಾಜ್ಯ ಸರ್ಕಾರಕ್ಕೆ ಯಾವ ವ್ಯಾಪ್ತಿ ಒಳಗಡೆ ಅದನ್ನ ತರಬಹುದು ಅನ್ನೋದನ್ನು ಕೂಡ ಕೂಲಂಕುಷವಾಗಿ ಚರ್ಚೆ ಮಾಡಿದ ಬಳಿಕ ಅದನ್ನ ರಾಜ್ಯಪಾಲರ ಅಂಗಳಕ್ಕೆ ಕಳಿಸೋದಕ್ಕೆ ತೀರ್ಮಾನವಾಗಿದೆ. ಮುಖ್ಯಮಂತ್ರಿಗಳು 4 ಗಂಟೆಗೆ ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸ್ತಾ ಇದ್ದಾರೆ. ಈ ಸಭೆಯಲ್ಲಿ ಈ ಹೊಸದಾಗಿ ಯಾವೆಲ್ಲ ಅಂಶಗಳನ್ನ ಸೇರಿಸಬಹುದು ಅಂತ ಹೇಳಿ ಅಂತಿಮ ತೀರ್ಮಾನ ಆಗಬಹುದು. ರೇಮಾನ. ಓಕೆ, ಥ್ಯಾಂಕ್ ಯು ಪ್ರಸನ್ನ.